ಹಲೋ, ವೆಲ್ಕಮ್ ಬ್ಯಾಕ್. ಇವತ್ತು ನನ್ನ ಹೊಸ ವ್ಲಾಗ್ನೊಂದಿಗೆ ನಾನು ಇವತ್ತು ನಮ್ಮ ಫ್ಯಾಮಿಲಿ ಮನೆಗೆ ಹೋಗ್ತಾ ಇದ್ದೀವಿ. ನಾನು, ನನ್ನ ಅಕ್ಕ ಮತ್ತು ಮಕ್ಕಳು. ಅಲ್ಲಿ ಸ್ಟೆಪ್ ಕೆಳಗೆಲ್ಲ ಇಳಿದು ಹೋಗಬೇಕಿತ್ತು. ಹೋಗುವಾಗ ಕ್ಯಾಪ್ಚರ್ ಮಾಡಿರೋದಿದು. ಇಲ್ಲಿ ಅಕ್ಕಪಕ್ಕದವರೆಲ್ಲ ಒಂದೇ ಮನೆ ಥರ ಇರೋದಂತೆ. ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಇಲ್ಲ ಇಲ್ಲಿ. ಅಲ್ಲಿ ಹೋಗಿ ಮುಟ್ಟಿದೆವು. ಅವರ ಕಾಫಿ ಮತ್ತು ತಿಂಡಿ ತಂದರು. ಮಧ್ಯಾಹ್ನ ಊಟಕ್ಕೆ ಚಿಕನ್ ಕರಿ ಮತ್ತು ಗೀ ರೈಸ್. ಆಮೇಲೆ ಸಾಯಂಕಾಲದ್ದು ಟೀ ಕೊಟ್ಟರು. ಆಮೇಲೆ ಹೊರಟ್ವಿ ನಾವು ಮನೆಗೆ. ಅಲ್ಲಿಂದ ಬರುವಾಗ ಇದನ್ನು ಕ್ಯಾಪ್ಚರ್ ಮಾಡಿರೋದು. ಇದು ನಮ್ಮೂರಿನ ಹೋಮ್ ಟೌನ್. ಮನೆಗೆ ಬಂದು ನಾನೊಂದು ರೆಸಿಪಿ ಮಾಡಿದೆ. ಇವತ್ತು ಮಕ್ರೋನಿ ಚೆನ್ನಾಗಿ ತೊಳೆದು ನಾನು 1 ಕಪ್ ತಗೊಂಡೆ. ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಉಪ್ಪು, ಒಂದು 4-5 ಮಿನಿಟ್ ಬೇಯಿಸಬೇಕು. ಸ್ವಲ್ಪ ಆಯಿಲ್ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗಾಗಿ ಸೌಟಲ್ಲಿ ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಅದನ್ನು ತೆಗೆದು ತಣ್ಣೀರಲ್ಲಿ ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಇಡಬೇಕು. ಅದು ಅಂಟಿಕೊಳ್ಳುತ್ತೆ. ಇಲ್ಲಾಂದರೆ ಒಂದು ಪ್ಯಾನ್ ತೆಗೆದೆ, ಅದಕ್ಕೆ ಸ್ವಲ್ಪ ಆಯಿಲ್, ಅದಕ್ಕೆ ಜಿಂಜರ್ ಗಾರ್ಲಿಕ್ ನಾನು ಸ್ವಲ್ಪ ಹಾಕಿದೆ. ಆಮೇಲೆ ಒಂದು ಬಿಗ್ ಸೈಜ್ ಆನಿಯನ್, ಚಿಕನ್ ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ನಿಂಬೆ ಹಣ್ಣಿನ ರಸ, ಇದಕ್ಕೆ ಟೊಮೆಟೊ ಸಾಸು ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು. ನಾನು 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. 1 ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಸಾಸು,
ಸ್ವಲ್ಪ ಸೋಯಾ ಸಾಸು ತುಂಬ ಹಾಕಬಾರ್ದು, ಸ್ವಲ್ಪ. ಒಂದು ಟೊಮಾಟೊ, ಆಮೇಲೆ ಕ್ಯಾರೆಟ್ ಹಾಕೊಳ್ಳಿ. ಇದಕ್ಕೆ ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್ ಹಾಕ್ತಾರೆ, ನನ್ನ ಹತ್ರ ಅದು ಇರಲಿಲ್ಲ, ಅದಕ್ಕೋಸ್ಕರ ಕ್ಯಾರೆಟ್ ಮಾತ್ರ ಹಾಕಿದ್ದೀನಿ. ನೀವು ಅದು ಕೂಡ ಮಿಕ್ಸ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ನೀರು ತಗೊಂಡೆ, ಗ್ಲಾಸ್ ನಿಮಗೆ ಕಾಣ್ತಿದೆಯಲ್ಲ ಅಷ್ಟು. ಆಮೇಲೆ 1 ಟೇಬಲ್ ಸ್ಪೂನು ಮೆಣಸಿನ ಹುಡಿ, ಸ್ವಲ್ಪ ಅರಶಿನ, ಒಂದು ಟೇಬಲ್ ಸ್ಪೂನು ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ, ಈಗ ನೋಡ್ಕೊಳ್ಳಿ ಮ್ಯಾಕ್ರೋನಿ ಹಾಕ್ಕೊಳ್ಳಿ. ಇದು ನಂದು ಲೆಫ್ಟ್ ಹ್ಯಾಂಡ್ ಕಾಣ್ತಿದೆ, ಅದು ನನ್ನ ಕ್ಯಾಮರಾ ಫ್ರಂಟಾಗಿ ಇಟ್ಕೊಂಡಿರೋದು, ನಾನು ರೈಟ್ ಹ್ಯಾಂಡಲ್ಲಿ ಮಾಡಿರೋದು. ಲಾಸ್ಟ್ ಸ್ಟೆಪ್ಪು ಕೊತ್ತಂಬರಿ ಸೊಪ್ಪು ಹಾಕಬೇಕು, ಇಷ್ಟೇ. ತುಂಬ ಟೇಸ್ಟ್ ಆಗುತ್ತೆ, ಒಮ್ಮೆ ಟ್ರೈ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಬಂದು ಹೇಳಿ. ಆಮೇಲೆ ರಾತ್ರಿ ಇತ್ತು ಫಿಶ್ ಪುಳಿ ಮುಂಚಿ, ಇದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.